ಇವತ್ತು ಜೆಪಿ ಭವನದಲ್ಲಿ ಜೆಡಿಎಸ್ನ ಅಧಿಕೃತ ಪ್ರೆಸ್ ಮೀಟ್ ಇತ್ತು. ಆ ಪ್ರೆಸ್ ಮೀಟ್ನಲ್ಲಿ ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭಾಗವಹಿಸಿದ್ರು. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಅರ್ಥಾತ್ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟವರು ಯಾರು? ದೇಶದ ಪ್ರಧಾನಿಯಾಗಿದ್ರು ಯಾರು? ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು 8-9 ತಿಂಗಳ ದೇಶವನ್ನು ಆಳಿದ್ರು. ಈ ದೇಶದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟವರು ಯಾರು? ಸಿದ್ದರಾಮಯ್ಯರನ್ನ ರಾಜಕೀಯಕ್ಕೆ ತಂದವರು ಯಾರು? ಅವರನ್ನ ಹಣಕಾಸು ಸಚಿವರನ್ನಾಗಿ ಮಾಡಿದ್ಯಾರು? ಮಾಜಿ ದೇವೇಗೌಡರಿಂದ ಸ್ಫೋಟಕ ಹೇಳಿಕೆ. ಜೆಪಿ ಭವನದಲ್ಲಿ ಇವತ್ತು ಅಧಿಕೃತ ಕಾರ್ಯಕ್ರಮ ಇತ್ತು. ಸಿದ್ದರಾಮಯ್ಯರ ವಿರುದ್ಧ ಗುಡುಗಿದ ದೊಡ್ಡಗೌಡರು. ಕಾಂಗ್ರೆಸ್ ಅವನತಿಯತ್ತ ಸಾಗುತ್ತಿದೆ, ಆದರೆ ರಾಜ್ಯದ ಪ್ರಾದೇಶಿಕ ಪಕ್ಷವಾಗಿರುವ ಜೆಡಿಎಸ್ ವಿಕಾಸದತ್ತ ಸಾಗುತ್ತಿದೆ ಎಂದ ಮಾಜಿ ಪ್ರಧಾನಿ. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಕೊಟ್ಟವರು ಯಾರು? ಶೈಕ್ಷಣಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ, ವ್ಯಾವಹಾರಿಕ ಕ್ಷೇತ್ರದಲ್ಲಿಯೂ, ಬ್ಯಾಂಕಿಂಗ್ ಉದ್ಯೋಗಿಗಳಿಗೆ, ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳನ್ನ ಐತಿಹಾಸಿಕವಾಗಿ ದೂರ ಅಟ್ಟಲಾಗಿದ್ದ ಭಾರತದ ಅದೆಷ್ಟೋ ರಾಜಕೀಯ ಪಕ್ಷಗಳಿಗೆ ಸಡ್ಡು ಹೊಡೆದು ದೇಶವನ್ನ ಆಳುತ್ತಿದ್ದ ಸಂದರ್ಭದಲ್ಲಿ ಅದೆಷ್ಟೋ ವಿರೋಧತೆಗಳು ವ್ಯಕ್ತವಾಗಿದ್ದರು. ಅಥವಾ ಒಂದು ಅಲ್ಪ ತಿಂಗಳುಗಳ ಕಾಲ ದೇಶದ ಪ್ರಧಾನಿಯಾಗಿದ್ದರೂ ಕೂಡ ಅನೇಕ ಸವಾಲುಗಳು ಎದುರಾಗಿತ್ತು. ಸುಲಭದ ಮಾತಾಗಿರಲಿಲ್ಲ. ಹೂವಿನ ಹಾಸಿಗೆ ಅಂತ ಅಲ್ವೇ ಅಲ್ಲ 11 ತಿಂಗಳ ಆಡಳಿತ. ಆ ಸಂದರ್ಭದಲ್ಲಿ ದೇಶದ ಹೆಣ್ಣು ಮಕ್ಕಳಿಗೆ ಮೀಸಲಾತಿ, ಒಂದು ಮೈನಾರಿಟಿ ವರ್ಗಕ್ಕೆ ಮೀಸಲಾತಿ, ಹೀಗೆ ಅನೇಕ ರೀತಿಯ ಮೀಸಲಾತಿ ಕೊಟ್ಟವರು ಯಾರು? ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯರನ್ನ ರಾಜಕೀಯಕ್ಕೆ ತಂದವರು ಯಾರು? ನಾನು ಏನನ್ನೂ ಹೇಳೋದಿಲ್ಲ, ಎಲ್ಲವೂ ಕೂಡ ಅವರಿಗೆ ಗೊತ್ತಿದೆ. ಕಾಂಗ್ರೆಸ್ ವಿನಾಶದತ್ತ ಸಾಗುತ್ತಿದೆ, ಜೆಡಿಎಸ್ ವಿಕಾಸದತ್ತ ಸಾಗುತ್ತಿದೆ. ಮಾಜಿ ಪ್ರಧಾನಿ 94-95 ಇಳಿ ವಯಸ್ಸಿನಲ್ಲೂ ಕೂಡ ತನ್ನ ಅಬ್ಬರದ ಭಾಷಣವನ್ನು ಮಾಡಿರುವ ಎಚ್.ಡಿ. ದೇವೇಗೌಡರು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. 6 ರೆಸಿಡೆನ್ಷಿಯಲ್ ಸ್ಕೂಲ್ ಕೊಟ್ಟೆ ನಾನು. ಏನದು? ನಾನು ಬಿಟ್ಟು ಹೋದ್ಮೇಲೆ ಸಿದ್ದರಾಮಯ್ಯರು ಡೆಪ್ಟಿ ಸಿ.ಎಂ ಫೈನಾನ್ಸ್ ಎಕ್ಸೈಸ್, ಜಯೇಶ್ ಪಟೇಲು ಮುಖ್ಯಮಂತ್ರಿ, ಆಮೇಲೆ ಕೃಷ್ಣ. ವಾಟ್ ಹ್ಯಾಪನ್ ಟು ದೋಸ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್? ನಾಯಕ್ ಸಮಾಜದವರಿಗೆ ರಿಸರ್ವೇಷನ್ ತಗೊಂಡು ಬಂದಿದ್ದು ಯಾರು? ಸಿದ್ದರಾಮಯ್ಯವ್ರನ್ನ ಗುರುತಿಸು ನಾನು ಅಂತ ಹೇಳಲ್ಲ, ಅವರೇ ಹೇಳ್ಕೊಳ್ಳಿ, ಅವರಿಗೆ ಬಿಡ್ತೀನಿ. ನನ್ನ ಬಗ್ಗೆ ಅವರೆಷ್ಟು ಬೇಕಾದ್ರೂ ಕಟ್ಟಿಡುವ ಮಾತಾಡಲಿ. ಅವ್ರ ಮೊದಲನೇ ಮಗ ತೀರೋದಾಗ ಅವ್ರ ಮನೆಗೆ ಹೋದೆ ನಾನು. ನಿನ್ನ 2ನೇ ಮಗ ಡಾಕ್ಟ್ರ್ ಆಗಿದ್ದಾನೆ, ರಾಜಕೀಯ ತೊಗೊಂಬ ಅಂತ. ಅವರೊಂದು ಪ್ರಶ್ನೆ ಕೇಳಿದರು, ಈ ವಯಸ್ಸಿನಲ್ಲಿ ನೀವು ಎಷ್ಟು ದುಡಿತೀರಿ ಸರ್? ಏನು ಮಾಡಲಪ್ಪ, ನಿಮ್ಮಂಥರೆಲ್ಲ ಹೊರಗೋದ್ಮೇಲೆ ಈ ಪಕ್ಷ ಉಳಿಸ್ಬೇಕಲ್ಲ, ಅದಕ್ಕೆ ದುಡಿತೀನಪ್ಪ ಅಂತ ಹೇಳಿ. ಈ ಅಹಿಂದಯ್ಯ ಯಾರು ಯಾವ ಲೇಬಲ್ ಇಟ್ಕೊಂಡು ಮಾಡ್ತೀವಿ? ಹೌದು, ನೀವು ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಈಗ ಒಳ ಮೀಸಲಾತಿ ಇದೆಯಲ್ಲ, ಯಾವ್ಯಾವ ಸಮಾಜಕ್ಕೆ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ಇಡ್ತೀರ ನೀವು. 16 ಬಡ್ಜೆಟ್ ಇಟ್ಟಿದ್ದೀರ ನೀವು, ಇಡ್ತೀರ ನೀವು. ಚರ್ಚೆ ಮಾಡೋಣ. ನೀವು ಬಾಗಲಕೋಟೆಯಲ್ಲಿ ನಿಂತ್ರಿ, ಕೋಲಾರದಲ್ಲಿ ನಿಲ್ಲಬೇಕು, ಬಾಗಲಕೋಟೆಯಲ್ಲಿ ನಿಲ್ಲಬೇಕು, ಬಾದಾಮಿ. ಸಾರಿ, ತುಂಬ ತಮಗೆ ಧನ್ಯವಾದಗಳು ಸರ್.
ಶೆಟ್ಟರಿಗೆ ತುಂಬ ಧನ್ಯವಾದ. ವಯಸ್ಸಾಯ್ತು ನೋಡಿ, ನಿಂತರು. ಅದು ಒಂದು ವರ್ಷ ಚರ್ಚೆ. ಕೋಲಾರ, ಬಾದಾಮಿ, ಮೈಸೂರು, ಚರ್ಚೆ. ಒಬ್ಬ ಐಯಿಂದ ಲೀಡರಾಗಿ ಹುಬ್ಬಳ್ಳಿನಲ್ಲಿ ಜಾಲಪ್ಪ, ಆ ಉದಯ ಟಿವಿ ಹೆಣ್ಮಗಳು ತೇಜಸ್ವಿ ನನ್ನನ್ನು ಹರಾಜು ಹಾಕಿದರು. ಅದೆಲ್ಲ ಆದಮೇಲೆ ನೀವು ಐದಿಂದ ಲೀಡ್ರ್ ತಾನೆ, ಒಂದು ಕ್ಷೇತ್ರ ಹುಡುಕೋದಕ್ಕೆ ನಮಗೆ ಶಕ್ತಿ ಇಲ್ಲಪ್ಪ. ನಾನು ರಾಮನಗರಕ್ಕೆ ಬಂದುಬಿಟ್ಟೆ. ನಾನು ಐದಿಂದ ಲೀಡ್ರಲ್ಲ, ರಾಮನಗರ ಐದಿಂದ ಅಲ್ಲ. ಓಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.